ಹಾಯ್ ನಮಸ್ತೆ. ನಾನು ಮೇಘ್ನಾ ಗೌಡ. ಇವತ್ತಿನ ಟಾಪಿಕ್ ಏನು ತಂದಿದ್ದೀನಿ ಅಂತಂದರೆ ಆರೋಗ್ಯ ಮತ್ತು ಫಿಟ್ನೆಸ್ ಹೆಲ್ತ್ ಬಗ್ಗೆ. ಓಕೆ, ಏನಂದರೆ ಪ್ರಾಮುಖ್ಯತೆ ಏನಂತಂದರೆ ಆರೋಗ್ಯ ಮತ್ತು ಫಿಟ್ನೆಸ್ ನಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖ ಅಂತಂದರೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಯಾವುದೇ ಮನುಷ್ಯ ಆಗಲಿ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ಆರೋಗ್ಯ ಆಗಿರ್ಬೋದು, ನಾವು ಫಿಟ್ಟಾಗಿದ್ದಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿ ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಾವು ನಮ್ಮ ಹತ್ರ ಅಥವಾ ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ಬೋದು, ನಾವು ನಗ್ಬೋದು, ಮತ್ತು ಪ್ರಯಾಣಿಸ್ಬೋದು, ಮತ್ತೇನಾದರೂ ಊಟ ಗೀಟ ಎಲ್ಲ ಮತ್ತು ಚೆನ್ನಾಗಿ ಮಲ್ಕೊಬೋದು. ಆರೋಗ್ಯ ಚೆನ್ನಾಗಿದ್ರೆ ಇಲ್ಲಾಂದ್ರೆ ಇದು ಯಾವುದೂ ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಇಲ್ಲ ಅಂತ ಅಂದರೆ ನಾವೇನೂ ಸರಿಯಾಗಿ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಏನಂದರೆ ತುಂಬ ಹಿಂದೆ ಹೊರ್ಟೋಗ್ತೀವಿ. ನಾವು ತಿನ್ನೋದು ಮತ್ತೇನಾದರೂ ಗೇಮ್ಸ್ ಆಡಬೇಕಾದ್ರೆ, ಮೂವಿ ನೋಡಬೇಕಾದ್ರೆ ಅಷ್ಟೊಂದೆಲ್ಲ ನಾವು ಏನಂತಾರೆ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಅದೊಂದು ನಮ್ಮ ಮನಸ್ಥಿತಿ ಯಾವಾಗಲೂ ಫಸ್ಟು ನೆಗೆಟಿವ್ ಆಗಿರುತ್ತೆ. ಸೊ ನಾವು ಅದಕ್ಕೆ ಅವಕಾಶ ಮಾಡ್ಕೊಂಡು ನಮ್ಮ ಹತ್ರ ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ನಾವು ಚೆನ್ನಾಗಿ ಮಾತಾಡಬೇಕಂದ್ರೆ ಅಥವಾ ಸರಿಯಾಗಿ ನಾವು ನಿದ್ದೆ ಮಾಡಬೇಕು ಅಂದರೂ ನಮ್ಮ ಕೈಲಾಗಲ್ಲ. ಯಾಕಂದರೆ ನಮ್ಮ ಫಿಟ್ನೆಸ್ ಇರೋಲ್ಲ, ಆ್ಯಕ್ಟಿವ್ ಇರೋಲ್ಲ, ಮೈಂಡ್ ಯಾವಾಗೂ ಸಪ್ಪೆ ಥರ ಇರುತ್ತೆ. ಸೊ ಅದಕ್ಕೆ ನಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಬಗ್ಗೆ ನಮ್ಮ ಸಂಪತ್ತೇನಿರುತ್ತೆ, ನಮ್ಮ ವೆಲ್ತ್ ಅದಕ್ಕಿಂತ ಜಾಸ್ತಿನೇ ಮೌಲ್ಯವಾಗಿರುತ್ತೆ, ಅಂದರೆ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಳಬೇಕಂದ್ರೆ ವಾಸ್ತವವಾಗಿ ನಮ್ಮ ದೊಡ್ಡವರು ಹಿರಿಯರೆಲ್ಲ ಹೇಳ್ತಾರೆ, ಯಾವಾಗಲೂ ಆರೋಗ್ಯ ಮತ್ತು ಫಿಟ್ನೆಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡು, ಹೆಲ್ತ್ ನೋಡ್ಕೊ ಅಂತ ಇರ್ತಾರೆ. ನಾವು ನಾರ್ಮಲಾಗಿ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅವರು ಅದನ್ನೇ ಆ್ಯಕ್ಚುಲಿ ಅವಾಗಿನ ಕಾಲದಲ್ಲೆಲ್ಲ ಆರೋಗ್ಯನೇ ಸಂಪತ್ತು ಅಂತ ಅಂದ್ಕೊಂಡು ಅದನ್ನೇ ಅವರು ಸಾಧನೆ ಮಾಡಿರ್ತಾರೆ. ಮತ್ತು ಬೆಸ್ಟ್ ನಮಗೆ ಉತ್ತಮ ಆರೋಗ್ಯ ಮತ್ತು ಫಿಟ್ನೆಸ್ಸು ಏನಾದರೂ ಅದೇ ನಮಗೆ ಆ್ಯಕ್ಚುಲಿ ಅಲ್ವಾ ಲೈಫ್ ಲಾಂಗ್ ಮೇಯ್ನಾಗಿ ಬೇಕಾಗಿರೋದು, ಏನೇ ಸಾಧನೆ ಮಾಡಬೇಕಂತಂದ್ರೂ ನಮ್ಮ ಆರೋಗ್ಯ ಮತ್ತು ನಾವು ಊಟ ಏನು ತಿಂತೀವಿ ಅನ್ನೋದಲ್ಲ, ಊಟದಲ್ಲಿ ಏನಿದೆ, ನ್ಯೂಟ್ರಿಷನ್ಸ್ ಇದೆಯಾ, ಪೋಷಕಾಂಶಗಳು ಎಲ್ಲ ಇದೆಯಾ ಅದು ನೋಡ್ಕೊಂಡು ನಾವು ತಿನ್ನಬೇಕು ಕರೆಕ್ಟಾಗಿ. ತರಕಾರಿಗಳು, ಹಾಲು, ಮೊಟ್ಟೆ, ಹೀಗೆ ಏನೇನಿರುತ್ತೆ ಒಳ್ಳೊಳ್ಳೆ ಐಟಮ್ಸ್ ತಿನ್ಬೇಕು. ಅಂದ್ಬಿಟ್ಟು ಜಂಕ್ ಫುಡ್ ತಿನ್ನೋಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಒಂದು ಫುಡ್ಡದು ಚಾಟ್ ಮಾಡ್ಕೊಳ್ಳಿ, ತಯಾರಿಸ್ಕೊಳ್ಳಿ, ಓಕೆನಾ. ಅದಾದಮೇಲೆ ನಾವು ಸಾಕಷ್ಟು ಕಾರ್ಬೋಹೈಡ್ರೇಟ್ಸ್ನ ತೊಗೊಳ್ಬೇಕು. ಕಾರ್ಬೋಹೈಡ್ರೇಟ್ಸ್ನ ನಮ್ಮ ಬಾಡಿಗೆ ಮೇನ್ ಅದು ಬೇಕಾಗುತ್ತೆ. ನಂದು ಪ್ರೋಟೀನ್ಗಳು, ವಿಟಮಿನ್ಸ್ ಅದೆಲ್ಲ ನಾವು ತೊಗೊಳ್ತಿದ್ದೀವ ಕರೆಕ್ಟಾಗಿ, ಅದನ್ನು ಕರೆಕ್ಟಾಗಿ ನೋಡ್ಕೊಬೇಕು. ಮತ್ತು ಊಟ ಆದಮೇಲೆ ನಿದ್ದೆ ಒಂದು ಕರೆಕ್ಟಾಗಿ ಮಾಡಬೇಕು. ನಾವು ಅಕ್ಕಪಕ್ಕ ಇರೋ ನಮ್ಮ ಪರಿಸರನ ನಾವು ಕರೆಕ್ಟಾಗಿ ಇಟ್ಕೊಬೇಕು, ಕ್ಲೀನಾಗಿ ಇಟ್ಕೊಬೇಕು. ಅದೆಲ್ಲ ಮೇನು. ನಾವು ಕ್ಲೀನಾಗಿ ನಮ್ಮ ಅಕ್ಕಪಕ್ಕ ಕ್ಲೀನಾಗಿದ್ರೆ ನಾವು ಕ್ಲೀನಾಗಿರ್ತೀವಿ. ಯಾವಾಗಲೂ ಸ್ವಲ್ಪ ಫಿಟ್ನೆಸ್ ಮೇಲೆ